ಹಲೋ, ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರೇ. ಏನಪ್ಪ ಇವನು ಡೆಕೋರೇಷನ್ ಮಾಡ್ತಿದ್ದಾನೆ ಅಂತ ನೋಡ್ತಿದ್ದೀರಾ? ನಿನ್ನೆ ಬೆಳಗ್ಗೆ ನಾನು ಮತ್ತೆ ನಮ್ಮ ಚಿಕ್ಕಪ್ಪನ ಮಕ್ಕಳು ಎದ್ದು ಹೊರಟಿದ್ದು ಎಲ್ಲಿಗಪ್ಪ ಅಂದ್ರೆ ತೋಟದ ಹತ್ರ. ಏನಪ್ಪ ವಿಷಯ ಅಂದ್ರೆ ಹೂವು ಕಟ್ ಮಾಡಬೇಕಿತ್ತು. ಈ ಹೂವದ ಹೆಸರು ಬಂದರು ಬಿ ವೈಟ್ ಅಂತ. ಇಲ್ಲೇ ನಮ್ಮ ಲೋಕಲ್ ಮಾರ್ಕೆಟ್ಗೆ ಹಾಕಬೇಕಿತ್ತು, ಅದಕ್ಕೆ ಕಟ್ ಮಾಡೋಣ ಅಂತ ಹೋಗಿದ್ವಿ ಬೆಳಗ್ಗೆನೆ. ಅದಾದಮೇಲೆ ಹಸುಗೆಲ್ಲ ಮೇವು ತರಬೇಕಿತ್ತು. ನಾನು ನಮ್ಮಮ್ಮ ಹೋಗಿ ಒಂದು 6:30 ಮೇವು ಕುಯ್ದ್ವಿ. ಎಲ್ಲ ತೊಗೊಂಡು ಟ್ರಾಕ್ಟ್ರಿಗೆ ಹಾಕ್ಕೊಂಡು ನಾನು ಹೊರಟೆ. ಟ್ರಾಕ್ಟರ್ ನೋಡಿದ್ರೆ ಧೂಳು ಹಿಡಿದು ಕೂತಿದೆ. ಏನಪ್ಪ ಅಂದರೆ 3 ದಿನದಿಂದ ಕಂಟಿನ್ಯೂಸ್ ಆಗಿ ಹೊಲ ಹೊತ್ತು ರೋಡ್ ಹೊಡೆದು ನಾನು ಮನೆ ಹತ್ರ ರೀಚ್ ಆಗಿ ಒಂದೊಂದಾಗಿ ನನ್ನ ಹಸು ಮನೆಗೆ ಹಾಕ್ತಿದ್ದೆ. ರೋಡಾಗಿ ಟ್ರಾಕ್ಟ್ರಿಗೆ ನಿಲ್ಲಿಸಿ ಹಂಗೆ ನಾನು ಇನ್ನೊಂದು ಹೊರಿಗೆ ಅಂತ ಹೋದಾಗ ನಮ್ಮ ಹುಡುಗ ಒಬ್ಬ ಕಾರ್ ಎತ್ಕೊಂಡು ಬಂದ. ಓಮಿನಿ ಓಡ್ ಮಾಡಲು. ನಾನು ಈ ವಯಸ್ಸಾಗೆಲ್ಲ ನಾನು ಕಾರ್ ಓಡಿಸ್ತೀನಿ ಅಂದ್ರೆ ನಮ್ಮ ಮನೇಲಿ ಫಸ್ಟ್ DL ತಗೊಂಬ, ಇನ್ನೂ ಟೈಮ್ ಐತೆ ಓಡಿಸಿ ಬಿಡು ಅನ್ನೋರು. ಇವ್ನು ನೋಡ್ರಿ ಎಷ್ಟಿರ್ಬೋದು, ಏಜ್ 16ರಿಂದ 17 ಇರ್ಬೋದು. ಅದಾದ್ಮೇಲೆ ನಾನು ಹೋಗಿದ್ದೆ ಕಂಟನ್ಗುಂಡೆ ಹತ್ರ ಇರುವ ಗಣೇಶನ ದೇವಸ್ಥಾನಕ್ಕೆ. ಏನಪ್ಪ ವಿಷಯ ಅಂದರೆ ಅಲ್ಲಿ ನಮ್ಮ ಸ್ವಾಮಿಗಳೊಬ್ಬರು ಕುಶಾಲ್ ಅಂತ ಡೆಕೋರೇಷನ್ ಮಾಡ್ಕೊಡ್ಬನ್ನಿ ರಾಮನ್ ಫೋಟೋಕ್ಕೆ ಅಂತ ಪಾಪ ಕೇಳಿ ಹೋದರು. ಅದಕ್ಕೋಸ್ಕರ ಹೋದೆ. ಇದು ಒಂದು ವಿದ್ಯೆ ಕಲ್ತಿರ್ಬೇಕು, ಮನೇಲಿ ಏನಾದರೂ ಫಂಕ್ಷನ್ ಆದಾಗ ಮಾಡ್ಕೊಳಕ್ಕೆ ಅಂತ ಅಷ್ಟೇ ಕಲ್ತಿರೋದು. ಮತ್ತು ಗಣೇಶನ ವಿಗ್ರಹದಿಂದ ನಾನು ಸ್ಕ್ರೀನ್ ಬಿಟ್ಕೊಡಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಸ್ಕ್ರೀನೆಲ್ಲ ಬಿಟ್ಕೊಟ್ಟು ರಾಮಂದು ಫೈನಲ್ ಟಚ್ ಈ ಥರ ಬಂದಿತ್ತು. ಮತ್ತು ಇವರು ಕೂಡ ಅಲಂಕಾರಗಳು ಮಾಡ್ತಾರೆ ದೇವ್ರುಗಳಿಗೆಲ್ಲ. ಇವರೊಂಥರ ನನ್ನ ಗುರುಗಳು ಇದ್ದಂಗೆ. ಏಕೆಂದರೆ ನನಗೆ ಕಷ್ಟ ಕಾಲದಲ್ಲಿದ್ದಾಗೆ ಬೆನ್ನಿಂದೆ ಬಂದು ನಿಂತ್ಕೊತಾರೆ. ಮತ್ತು ಏನೇ ಇದ್ರೂ ತಿದ್ದುಪಡಿ ಹೇಳಿ ಬುದ್ಧಿವಾದ ಹೇಳ್ತಾರೆ. ಮತ್ತು ನಿಮ್ಮ ಊರಿನಲ್ಲಿ ಏನೇ ಸಮಾರಂಭಗಳಿಗೆ ದೇವರುಗಳಿಗೆ ಅಲಂಕಾರ ಮಾಡಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಆಂಜನೇಯ ಸ್ವಾಮಿ ಇವೆಂಟ್ಸ್ ಅಂತ ಇದೆ. ನಾನು ಕೆಳಗಡೆ ID ಕೂಡ ಮೆನ್ಷನ್ ಮಾಡಿದ್ದೀನಿ ನೋಡಿ. ಇಷ್ಟೊತ್ತು ತೋರಿಸ್ತಿರೋ ಫೋಟೋಗಳೆಲ್ಲ ಇವರೇ ಮಾಡಿದಂತಹ ಅಲಂಕಾರಗಳು. ಕಾಂಟ್ಯಾಕ್ಟ್ ಏನಾದರೂ ಬೇಕಾದರೆ ನನಗೆ DM ಮಾಡಿ. ಮತ್ತು ನಾನು ಹೇಳ್ದಂಗೆ ಇವ್ರ ಅಕೌಂಟ್ ಆಂಜನೇಯ ಸ್ವಾಮಿ ಈವೆಂಟ್ಸ್ನ ಸ್ವಲ್ಪ ಫಾಲೋ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ. ನಾನು ಇಷ್ಟು ಹೊತ್ತು ತೋರಿಸಿದ್ದ ಎಲ್ಲ ಫೋಟೋಗಳು ಇವರೇ ಮಾಡಿದಂಥ ಅಲಂಕಾರಗಳು. ನಾನು ಅದು ಮುಗಿಸ್ಕೊಂಡು ಡೆಕೋರೇಷನ್ ಮುಗಿಸ್ಕೊಂಡು ಸೀದಾ ನಾನು ಮನೆ ಕಡೆ ಹೊರಟೆ. ಆಮೇಲೆ ನಾನು ಮನೆಗೆ ಬಂದು ಅದೇ ಟ್ರಾಕ್ಟ್ರಿ ಎಲ್ಲ ಧೂಳು ಇಟ್ಕೊಂಡಿತ್ತು ಅಂತ ಹೇಳಿದ್ನಲ್ಲ, ಧೂಳೆಲ್ಲ ತೊಳೆಯೋಣ ಅಂದ್ಬಿಟ್ಟು ಟ್ರಾಕ್ಟ್ರಿ ನಿಲ್ಸ್ಕೊಂಡು ಮನೆ ಹತ್ರನೇ ತೊಳೆಯಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಅಕ್ಕ ಒಬ್ಬರು ಏನು ಯಾವಾಗಲೂ ನಿಂದೇ ತೋರಿಸ್ಕೊತೀಯ ವಿಡಿಯೋದಲ್ಲಿ, ನಮ್ಮನ್ನೂ ಒಂದು ಸ್ವಲ್ಪ ತೋರಿಸೋ ಅಂತ ಹೇಳಿದರು. ಅದಕ್ಕೆ ಅವರು ಬಂದು ವಿಡಿಯೋದಲ್ಲಿ ಹೈಲೈಟ್ ಆಗ್ತಿದ್ದಾರೆ. ಎಲ್ಲ ನನ್ನ ರೈತ ಬಾಂಧವರೇ ನನಗೆ ಇನ್ನೂ ಸಪೋರ್ಟ್ ಮಾಡಿಸಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ನನಗೆ ಫಾಲೋವರ್ಸ್ ಆಗೋದು ಕಮ್ಮಿ ಆಗಿದೆ ಇತ್ತೀಚೆಗೆ. ನೀವು ಹೇಳ್ತೀರಾ ಅಲ್ವಾ ತಾಳ್ಮೆ ಇರಲಿ ಅಂತ. ಹೌದು, ತಾಳ್ಮೆಯಿಂದನೇ ಇದ್ದೀನಿ. ಇಲ್ಲಿ ಒಂದು ದಿನಕ್ಕೆ ಏನೂ ಆಗಲ್ಲ, ಆದರೆ ಒಂದಿನ ಎಲ್ಲ ಆಗುತ್ತೆ ಅಂತ ನನಗೂ ಗೊತ್ತು. ಅದಕ್ಕೆ ನನ್ನ ಪ್ರಯತ್ನ ಯಾವತ್ತೂ ನಾನು ಬಿಟ್ಟಿಲ್ಲ. ಎಲ್ಲ ನನ್ನ ರೈತ ಬಾಂಧವರೇ ಹಾಗೂ ನನ್ನ ರೈತನ ಮಕ್ಕಳೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ನಿಮ್ಮ ಪುಟ್ಟ ರೈತನ ಮಗನನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸಿ ಬೆಂಬಲ ನೀಡಬೇಕಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.